ಒಂದೊಂದು ಸಂಹಾರದಲ್ಲೂ ಒಬ್ಬೊಬ್ಬ ರಾಕ್ಷಸ ಎಗರೋಗವನೆ. ಇದು ಕಿಚ್ಚ ಅನ್ನೋ ಒಂದು ಕಿಚ್ಚೆಬ್ಬಿಸೋ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ವಾಪಸ್ ಮ್ಯಾಕ್ಸ್ ಅಲ್ಲಿ ನೋಡ್ತಾರೆ. 100 days ಕ್ಲೋಸ್ ಟು 100 days. ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅಂತ ಹೇಳೋದಾದ್ರೆ ಸುದೀಪ್ ಸರ್ ಜೊತೆ ಒಂದು ಚಿಕ್ಕ ರೋಲ್ ಸಿಕ್ಕಿದ್ರೆ ಸಾಕು ಅಂತ ಎಲ್ಲರೂ ವೇಟ್ ಮಾಡ್ತಾರೆ. ಹಿ ವಾಂಟ್ಸ್ ಎವ್ರಿಬಡಿ ಟು ಶೈನ್. ಆ ಒಂದು ಸೀನಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. 2024 ವರ್ಷದ ಕೊನೆಯಲ್ಲಿ ಎಲ್ಲರೂ ಹೊಸ ವರ್ಷ ವೆಲ್ಕಮ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಹಾಗೆ ಬೇರೆ ಭಾಷೆಯ ಸಿನಿ ಪ್ರಿಯರು ಕೂಡ ಈ ಬಾರಿ ವೆಯ್ಟ್ ಮಾಡಿದ್ದು ಮಾತ್ರ ಸಿನಿಮಾಗೆ. ಯಾವ ಸಿನಿಮಾಗೆ? ಮ್ಯಾಕ್ಸಿಮಮ್ ವೆಯ್ಟ್ ಮಾಡಿದಂತಹ ಸಿನಿಮಾ ಅಂದರೆ ಅದು ಮ್ಯಾಕ್ಸ್. ಸೊ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಇನ್ನೇನು ರಿಲೀಸ್ಗೆ ಹತ್ರ ಇದೆ. ಪ್ರೌಡ್ ಫೀಲ್ ಆಗ್ತದೆ. ರೀಸನ್ ಏನು ಗೊತ್ತಾ? ಇವತ್ತು ನನ್ನ ಜೊತೆಗಿರೋ ಸ್ಪೆಷಲ್ ಗೆಸ್ಟಿಂದ. ಯಾಕೆ ಅವರು ಸ್ಪೆಷಲ್ ಗೆಸ್ಟ್ ಅಂತಂದರೆ, ಅವರು ಈಗಾಗಲೇ ಕನ್ನಡದ ನಟಿಯಾಗಿ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ 2 ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸಿದಂಥವ್ರು, ಬಿಗ್ ಸಿನಿಮಾದಲ್ಲಿ. ಸೊ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಅವ್ರ ಜೊತೆ ಮಾತನಾಡ್ತಾ ಅವ್ರ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೋದು. ಸೊ ಸುಕೃತವಾಗಲಿ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ, ದ ಸ್ವೀಟೆಸ್ಟ್ ಹಾಟೆಸ್ಟ್ ಗರ್ಲ್. ಥ್ಯಾಂಕ್ ಯು. ಆ್ಯಂಡ್ ನಿಜವಾಗ್ಲೂ ಸುಮ್ಮನೆ ಏನೋ ಹೇಳೋದಕ್ಕಲ್ಲ, ಐ ಫೀಲ್ ಪ್ರೌಡ್ ಬಿಕಾಸ್ ನಮ್ಮ ಕನ್ನಡದ ಸ್ಟಾರ್ ಅಂದಾಗ, ನಟಿ ಅಂತ ಅಂದಾಗ, ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸ್ತಾರೆ ಅಂದರೆ ಐ ಥಿಂಕ್ ನಿಮಗೇನೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿಕ್ಕಿರೋದೇನೋ ಅಂತ. ಈ ವಿಷಯನ ನನಗೆ ಒಬ್ರು ಹೇಳಿದವರು, ಮಹಾನ್ ವ್ಯಕ್ತಿ. ಅವ್ರು ಹೇಳಿದಾಗಲೇ ನನಗೆ ರಿಯಲೈಸ್ ಆಗಿದ್ದು ದಟ್ ನಾನು ಫಸ್ಟ್ ಕನ್ನಡ ಆ್ಯಕ್ಟರ್, ಕನ್ನಡದಿಂದ ಪ್ಯಾನ್ ಇಂಡಿಯಾ ಸಿನಿಮಾ 2 ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ವರ್ಕ್ ಮಾಡಿರೋಂಥ ಫಸ್ಟ್ ಕನ್ನಡ ಆ್ಯಕ್ಟ್ರೆಸ್ ಅಂತ. ಸೊ ಅವಾಗ ಅನಿಸ್ತು ಒಂದು ಅಚೀವ್ಮೆಂಟ್ ಅಲ್ಲ. ಸೊ ಥ್ಯಾಂಕ್ ಯು. ಆ್ಯಕ್ಚುಲಿ ಏನು ಗೊತ್ತಾ, ನೀವೇನು ಮಾಡಿದ್ದೀರಾ, ನೀವೇನು ಅಚೀವ್ ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರೋದಕ್ಕಿಂತ ಮತ್ತೊಬ್ಬರಿಗೆ ಗೊತ್ತಿರುತ್ತಲ್ಲ, ದಟ್ ಯು ಹ್ಯಾವ್ ಅಚೀವ್ಡ್ ಅಂತ. ಸೀರಿಯಸ್ಲಿ ಅಲ್ವಾ? ನಾನೇನಿದೆ ನಂದೇನು 100% ನಂದು ಇಷ್ಟೇ ಫಂಡ. ಆನೆಸ್ಟ್ ಆಗಿರೋ, ನೀನೇನೇ ಮಾಡಿದ್ರು ಅದಕ್ಕೆ ಆನೆಸ್ಟ್ ಆಗಿರೋ. ಅದು ಕೆಲಸ ಇರಲಿ, ಏನೇ ಒಂದು ಚಿಕ್ಕ ಕೆಲಸ ಇರಲಿ, ಆ್ಯಕ್ಟಿಂಗ್ ಇರಲಿ, ಸಿನಿಮಾ ಇರಲಿ, ಏನೇ ಇರಲಿ, ಆನೆಸ್ಟ್ ಆಗಿರೋ. ಆ ಆನೆಸ್ಟ್ ನಿಮಗೆ ಆ ಫ್ರೂಟ್ ಕೊಡೋದು. ಅಂದರೆ ಕೃಷ್ಣ ಹೇಳ್ದಂಗೆ, ನಿನ್ನ ಕೆಲಸ ಏನಿದೆ, ನಿನ್ನ ಧರ್ಮ, ಅದ್ರ ಮೇಲೆ ಫೋಕಸ್ ಇರೋ, ಪ್ರತಿಫಲ ಅದು ನನ್ನ ಮೇಲೆ ಬಿಟ್ಬಿಡು. ಸೊ ಹಾಗೆ ಅಂದ್ರೆ ಏನೋ ಒಂದು ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಚಿಕ್ಕ ಊರಿಂದ ಇಲ್ಲಿ ಬಂದು ಈ ತರ ಈ ಒಂದು ಅಚೀವ್ಮೆಂಟ್ ಮಾಡಿರೋದಕ್ಕೆ ಐ ಥಿಂಕ್ ದೇವ್ರ ಆಶೀರ್ವಾದನೆ ಅಂತ ಹೇಳಬೇಕು. ಸೊ ಈಗ ಮ್ಯಾಕ್ಸ್ ರಿಲೀಸ್ಗೆ ಹತ್ರ ಇದೆ. ಸೊ ಹೌ ಎಕ್ಸೈಟೆಡ್ ಯು ಆರ್? ಹೇಗೆ ಅನ್ನಿಸ್ತಾ ಇದೆ? ಪ್ರೆಸೆಂಟ್ ಫೀಲಿಂಗ್ ಹೇಗಿದೆ? ಮ್ಯಾಕ್ಸಿಮಮ್ ಎಕ್ಸೈಟ್ಮೆಂಟ್. ಮಾಸಿ ಸಿನಿಮಾ. ಸೊ ಒಂದು ರೇಂಜಲ್ಲಿ ನೋಡೋಕೆ ಹೋದರೆ ನಾನು ಸುದೀಪ್ ಸರ್ ಫ್ಯಾನೇ. ಎಲ್ಲರೂ ವೆಯ್ಟ್ ಮಾಡ್ತಿರೋದು 2.5 yearsಯಿಂದ ಸರ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅನ್ನೋದು. ಅಷ್ಟಲ್ಲದೆ ಸುದೀಪ್ ಸರ್ ಒಂದು ಮಾಸ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಿರೋದು ಅಂದರೆ, ಈ ಒಂದು ಸಿನಿಮಾ ಆಫ್ಟರ್ ಲಾಂಗ್ ಗ್ಯಾಪ್. ಸೊ ಸರ್ನ ಒಂದು ಫೈಟ್ ಇರಲಿ, ಆ್ಯಕ್ಷನ್ ಸೀಕ್ವೆನ್ಸ್, ಪ್ಲಸ್ ಅವ್ರದ್ದು ಫೈಟಲ್ಲಿ ಡಾನ್ಸ್ ಮಾಡಿರೋ ಅಂಥದ್ದು ನೀವು ಫಸ್ಟ್ ಟೈಮ್ ನೋಡ್ತೀರಾ. ಅದಕ್ಕೋಸ್ಕರ ಐ ಥಿಂಕ್ ಇಟ್ಸ್ ಲೈಕ್, ಹೌದಾ, ಯಾ, ಜಸ್ಟ್ ಹಿಂಗೆ ವಾಕ್ ಮಾಡಿ ಬರ್ತಾರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಲೈಕ್ ಸ್ವ್ಯಾಗ್. ಒಂದ್ಸರಿ ತೋರಿಸಿ. No, I don't want to imitate him. I can't. I just can imitate. ಅವರು ಕೂಲಿಂಗ್ ಮಾಡ್ತಾರಲ್ಲ, ಅದೊಂದೇ ಇಮಿಟೇಟ್ ಮಾಡೋದು. I can't imitate him. ಮ್ಯಾಕ್ಸ್ ಅಂದ ತಕ್ಷಣ ಏನು ಅನ್ಸುತ್ತೆ? ನಟಿಸಿದಿರ ಅನ್ನೋದನ್ನ ಬಿಟ್ಟು ಮಾಸ್, ಕಿಚ್ಚ ಸುದೀಪ್, ಇದು ಕಿಚ್ಚ ಅನ್ನೋ ಒಂದು ಕಿಚ್ಚೆಬ್ಬಿಸೋ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ವಾಪಸ್ ಮ್ಯಾಕ್ಸ್ ಅಲ್ಲಿ ನೋಡ್ತಾರೆ. ವೆರಿ ನೈಸ್. ಸೊ ನಂಗೆ ಗೊತ್ತಿಲ್ಲಪ್ಪ, ನಿಮಗೆ ಹೇಗೆ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಇಷ್ಟು ಒಳ್ಳೆ ಆಪರ್ಚುನಿಟಿ ಹೇಗೆ ಅಂತ ನಿಮಗೆ ತಾನಾಗೆ ಹುಡ್ಕೊಂಡ್ಬಂದಿದ್ದ ಹೇಗೆ? ಹಾಂ, ಆ್ಯಕ್ಚುಲಿ ನಾನು ಈವರೆಗೆ ಎಲ್ಲ ಸಿನಿಮಾ, ನಾನು ಮಾಡಿರೋ ಪ್ರತಿಯೊಂದು ಸಿನಿಮಾನು ನಾನು ಕೇಳಿಲ್ಲ, ತಾನಾಗೆ ಬಂದಿರೋದು. ಸಿನಿಮಾ ಇಂಡಸ್ಟ್ರಿನ ನಾನು ಅಷ್ಟು ಸೀರಿಯಸ್ ಆಗು ತೊಗೊಂಡಿರಲಿಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜಾಸ್ತಿ ಫೋಕಸ್ಡ್ ಇರೋದ್ರಿಂದ. ಬಟ್ ಈಗ ಇದೇನು ಸೆಕೆಂಡ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಇದನ್ನ ನಾನು ಆ್ಯಕ್ಟಿಂಗ್ಗೋಸ್ಕರ ಅಂತಾನೆ ಡೆಡಿಕೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಪ್ಲಸ್ ಸೀರಿಯಸ್ ಆಗಿ ತೊಗೊತಿದ್ದೀನಿ, ಥ್ಯಾಂಕ್ಸ್ ಟು ಸುದೀಪ್ ಸರ್. ಆ್ಯಂಡ್ ನಾನು ಹೋಗಿಲ್ಲ, ತಾನಾಗೆ ಬಂದಿರೋದ್ರಿಂದ ಡೆಸ್ಟಿನಿ ಆ್ಯಂಡ್ ದೇವ್ರ ಆಶೀರ್ವಾದ ಅಷ್ಟೇ. ನೀವು ಹೇಳಿದಾಗಲೇ ನನಗೆ ಗೊತ್ತಾಯಿತು ದಟ್ ಇಟ್ಸ್ ಅ ಪ್ಯಾನ್ ಇಂಡಿಯನ್ ಸಿನಿಮಾ, 2 ಸಿನಿಮಾ ಈ ಥರ ಈ ರೇಂಜಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅನ್ನೋದು. ಆ್ಯಂಡ್ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅಂತ ಹೇಳೋದಾದರೆ, ಸುದೀಪ್ ಸರ್ ಜೊತೆ ಒಂದು ಚಿಕ್ಕ ರೋಲ್ ಸಿಕ್ಕಿದ್ರೆ ಸಾಕು ಅಂತ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಎಸ್, ಆಲ್ ಓವರ್ ಇಂಡಿಯಾದಲ್ಲಿ
ನೀವೆಲ್ಲೇ ಹೋಗಿ ಪ್ರತಿ ಇಂಡಸ್ಟ್ರಿಲೂ ಅವ್ರಿಗೊಂದು ಒಂದು ಪರ್ಫೆಕ್ಷನ್, ಅವ್ರ ಆ್ಯಕ್ಟಿಂಗಿಗೆ ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ. ಅಂಥದ್ರಲ್ಲಿ ಸುದೀಪ್ ಸರ್ ಜೊತೆ ಹೀರೋಯಿನ್ ಆದ್ರೂ ನಿಮಗೆ ಕಾಲ್ ಶೀಟ್ ಜಸ್ಟ್ 5-10 ಡೇಸ್ ಇರುತ್ತೆ ಅಷ್ಟೇ. ಹೌದು, 100 days. I worked close to 100 days. ಅದೇ ಸುದೀಪ್ ಸರ್ನ ಆಫ್ ಸ್ಕ್ರೀನ್ ನಾನು 100 days ಅವ್ರ ಜೊತೆ ನಾನು ಇದ್ದೆ ಅನ್ನೋದು ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್. ಸೊ ಥ್ಯಾಂಕ್ ಯು ದೇವರಿಗೆ ಅಷ್ಟೇ. ಅದ್ರ ಜೊತೆಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಸುದೀಪ್ ಸರ್ ಹೇಳ್ದಂತ ವರ್ಡ್ ಇದೆಯಲ್ಲ, ಆಗ ನೀವು ಕೆಲಸ ಅಂದ್ರೆ ಸುಕೃತ ಹೇಗೆ ಅನ್ನೋದು ಗೊತ್ತಾಗ್ಬಿಡ್ತು ಜನಕ್ಕೆ. ಹೇಗೆ ಅಂದ್ರೆ ಯಾವುದೇ ಹೀರೋ ಕಡಿಮೆ ಇಲ್ಲದಂತ ರೀತಿಯಲ್ಲಿ ಅವ್ರು ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಬೇರೆ ಕಾಂಪ್ಲಿಮೆಂಟ್ ನಿಮ್ಗೆ ಏನ್ ಬೇಕು? ಸುದೀಪ್ ಸರ್ ಇಂದ ಕಾಂಪ್ಲಿಮೆಂಟ್ ಬರ್ತಿರೋದು ಇಸ್ ಲೈಕ್ ಜನ್ಮ ಸಾರ್ಥಕ ಆಸ್ ಅನ್ ಆಕ್ಟರ್. ಅಂಡ್ ಸರ್ ಲಿಟ್ರಲಿ ಅಂದ್ರೆ ಅಂಥ ಒಂದು ಪರ್ಫೆಕ್ಷನಿಸ್ಟ್, ಅಂಥ ಒಂದು ಸೂಪರ್ ಸ್ಟಾರ್, ಆಲ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಈಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್. ಅವರೇ ಇಂಡಸ್ಟ್ರಿಗೆ ಒಂದು ಬ್ಲೆಸ್ಸಿಂಗ್ ಥರ. ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅಷ್ಟು ಹೇಳಿದ್ರೆ ಸಾಕು. ಲೈಕ್ I just can't believe 2024 ನಂಗೆ ಒಂದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅಲ್ವಾ? ಅವ್ರ ವರ್ಡ್ಸ್, ಅವ್ರ ಕಾಂಪ್ಲಿಮೆಂಟ್, ಅವ್ರ ಜೊತೆಗೆ ಸಿನಿಮಾ. ಓಹೋ, 2024 ಒಂಥರ ಸುಕೃತ ಅವ್ರಿಗೆ ಸಾರ್ಥಕ ಅನ್ಬೋದಾ? ಜನ್ಮ ಸಾರ್ಥಕ ಆಯ್ತು ಆಸ್ ಅನ್ ಆಕ್ಟರ್. ಜಸ್ಟ್ ಹೋಪಿಂಗ್ ಈಗ ಮ್ಯಾಕ್ಸ್ ಬಂದ್ಬಿಟ್ಟು ಡೆಫಿನೆಟ್ಲಿ ಕನ್ನಡದಲ್ಲಿ ಅವರ ಅಭಿಮಾನಿಗಳು ತುಂಬಾ ನಿರೀಕ್ಷೆಯಿಂದ ಕಾಯ್ತಿರುವಂಥ ಸಿನಿಮಾ. ಬಟ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅದು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಮಾಸಿ ಆಗಿದೆ, ಲಾಜಿಕ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಮಾಸ್ ಅಂದ ತಕ್ಷಣ ಈಗ ಫುಲ್ ಬ್ಲಡ್ ಶೆಡ್, ಕೆಲವೊಂದು ಸ್ಟೋರಿ ಇಲ್ಲದೆ ಜಸ್ಟ್ ಓವರ್ ಹೈಪ್ ಮಾಡಿ ಸಿನಿಮಾನ ಜಸ್ಟ್ ಎಲಿವೇಶನ್ಸ್ ಹಾಕಿರ್ತಾರೆ. ಆ ಥರ ಅಲ್ಲ. ದಿಸ್ ಇಸ್ ಮೋರ್ ಆಫ್ ಲೈಕ್ ಅದೇ ಫ್ಲೋ, ಸಸ್ಪೆನ್ಸ್, ಒನ್ ನೈಟಲ್ಲಿ ನಡೆಯೋ ಸ್ಟೋರಿ ಆದ್ರೂ ಕ್ವಿಕ್ಕಾಗಿ ನಡೆಯುತ್ತೆ, ಲಾಜಿಕ್ ಇದೆ. ಆ್ಯಂಡ್ ಪ್ರತಿಯೊಬ್ಬರಿಗೂ, ಪ್ರತಿ ಆ್ಯಕ್ಟರ್ಗೂ ಸ್ಕ್ರೀನ್ ಸ್ಪೇಸ್ ಇದೆ. ಸೊ ಆ ನಿಟ್ಟಿನಲ್ಲಿ ಇಟ್ಸ್ ಲೈಕ್ ಐ ಥಿಂಕ್ ಪ್ಯಾನ್ ಇಂಡಿಯಾ ಅಪ್ರೋಚ್ ಇರುವಂಥ ಒಂದು ಸಿನಿಮಾ ಇದು. ಆ ಕಾನ್ಸೆಪ್ಟ್ ಏನಿದೆ ಮೋರ್ ಲೈಕ್ ಯೂನಿವರ್ಸಲ್ ಕಾನ್ಸೆಪ್ಟ್. ಸೊ ವರ್ಕೌಟ್ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಜಸ್ಟ್ ಹೋಪಿಂಗ್ ದಟ್ 25th ಕರ್ನಾಟಕದಲ್ಲಿ ರಿಲೀಸ್ ಆಗ್ತಿರೋದು, 27th ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಿದೆ. ಇಟ್ ವಿಲ್ ಡೂ ಗುಡ್. ಮ್ಯಾಕ್ಸ್ಗೆರೋ ಎಂಟ್ರಿ ಕೊಟ್ರಿ. ಹೌದು. ಸೊ ಪ್ರೆಸೆಂಟ್ ಫೀಲಿಂಗ್ ಏನು ಸಿನಿಮಾ ಬಗ್ಗೆ? ಲೈಫೇ ಸಿನಿಮಾಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದೀನಿ. ಕುತ್ಕೊಂಡೆ ಮಾತಾಡೋಣವಾ? ಓ ಎಸ್, ಕ್ಯೂಟ್ ಆಗಿರೋ ಪ್ಲೇಸ್ ಸಿಕ್ಕಿದೆ. ಹೌದಾ? ಎಸ್, ಡನ್. ಸೊ ಈಗ ಹೆಂಗೆ ಅನ್ಸುತ್ತೆ? ಹೌದು, ಸಿನಿಮಾದಲ್ಲಿ ಇರಬೇಕು ಅನ್ಸಿದ್ಯಾ? ಯಾಕೆ? ಆ್ಯಕ್ಚುಲಿ ಏನು ಗೊತ್ತಾ, ಸಿನಿಮಾ ಅನ್ನೋದು ತುಂಬ ಜನ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಟ್ರೈ ಮಾಡಿ ಇಲ್ಲಿ ಸಸ್ಟೈನ್ ಆಗಬೇಕು, ಒಂದು ಸಿನಿಮಾ ಒಂದು ಚಿಕ್ಕ ರೋಲ್ ಸಿಗಲಿ ಅಂತ ತುಂಬ ಟ್ರೈ ಮಾಡ್ತಾರೆ. ಅಂಥದ್ರಲ್ಲಿ ತಾನಾಗಿ ನಂಗೆ ಹುಡ್ಕೊಂಡು ಬಂದಿರೋಂಥ ಸಿನಿಮಾಗಳು, ನಾನು ಮಾಡಿರೋ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಅದೇ ಆಗಿ ಬಂದಿರೋವಂಥದ್ದು. ಸೊ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದೀನಿ. ಐ ಥಿಂಕ್ ಡೆಸ್ಟಿನ್ ಫಾರ್ ಸಿನಿಮಾ ಇಂಡಸ್ಟ್ರಿ. ಅದನ್ನು ರಿಯಲೈಸ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡೆ. ಕೆಲವೊಮ್ಮೆ ರಿಯಲೈಸ್ ಆಯಿತು ಮ್ಯಾಕ್ಸಿಂದ LLB ಮುಗಿಸ್ಕೊಂಡು ಬಂದೆ, ಇನ್ನೇನು ಜಾಬ್ ಸೇರಬೇಕಿತ್ತು. ಬಟ್ ಮತ್ತೆ ವಾಪಸ್ ಇಂಡಸ್ಟ್ರಿ ಬರ್ತೀನಿ. ಇದು 3ನೇ ಸತಿ ಆಗ್ತಿರೋದು ನನ್ನ ಲೈಫಲ್ಲಿ. ಸೊ ಐ ಥಿಂಕ್ ನೋ, ಐ ಆಮ್ ಡೆಡಿಕೇಟಿಂಗ್ ಮೈ ಲೈಫ್ ಫಾರ್ ಸಿನಿಮಾ. ಸುಕೃತ ವರ್ಕ್ ಅಂತಂದರೆ ಸಿಕ್ಕಾಪಟ್ಟೆ ಡೆಡಿಕೇಶನ್ ಅಂತ ಕೇಳ್ಪಟ್ಟಿದ್ದೀವಿ. ಹೆಂಗೆ? ಆ್ಯಕ್ಚುಲಿ ಏನು ಗೊತ್ತಾ, ನಾನು ಆಗಲೇ ಅಂದೆ ದಟ್ ಜಸ್ಟ್ ಬಿ ಆನೆಸ್ಟ್. ಅದು ಏನೇ ಇರಲಿ ಆನೆಸ್ಟ್ ಆಗಿರು. ಲೈಫಲ್ಲಿ ನಿನ್ನ ಮಾತು ಇರಲಿ, ನಡವಳಿಕೆ ಇರಲಿ, ಏನೇ ಇರಲಿ, ಒಂದು ಕೆಲಸ ಇರಲಿ ಅಥವಾ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೂ ಪ್ರೀತಿಯಿಂದ ಆನೆಸ್ಟ್ ಆಗಿ ಮಾಡು. ಸೊ ಯು ವಿಲ್ ಫೀಲ್ ನೈಸ್ ಅಬೌಟ್ ಯುವರ್ ಸೆಲ್ಫ್ ವೆನ್ ಯು ಆರ್ ಆನೆಸ್ಟ್. ಮುಚ್ಚುಮರೆ ಇಲ್ಲದೆ ಇದ್ದಾಗ ಯು ಡೋಂಟ್ ಹ್ಯಾವ್ ಟು ರಿಯಲಿ ವರಿ ಅಬೌಟ್ ಎನಿಥಿಂಗ್. ವರಿ ಇಲ್ಲದೆ ಇದ್ದಾಗ, ಸ್ಟ್ರೆಸ್ ಇಲ್ಲದೆ ಇರುವಾಗ ಯು ಗ್ಲೋ ಬೆಟರ್. ಸೊ ಸೇಮ್ ವೇ ಯು ಆರ್ ಗ್ಲೋಯಿಂಗ್. ಸೊ ಐ ಥಿಂಕ್ ಜಸ್ಟ್ ಅಷ್ಟೇ, ನನಗೆ ಆನೆಸ್ಟ್ ಆಗಿರಬೇಕು ಎಲ್ಲ ವಿಷಯದಲ್ಲೂ. ಐ ಜಸ್ಟ್ ವಾಂಟ್ ಟು ಬಿ ಆನೆಸ್ಟ್, ಐ ವಾಂಟ್ ಟು ಬಿ ಲಾಯಲ್. ಏನೇ ಒಂದು ಕೆಲಸ ಇರಲಿ, ಅದು ಯಾವುದೇ ಒಂದು ಪಾತ್ರ ಇರಲಿ ಅಥವಾ ರಿಯಲ್ ಲೈಫಲ್ಲಿ ಏನೋ ಒಂದು ಚಿಕ್ಕ ಪಾತ್ರ ತೊಳೆಯೋ ಕೆಲಸ ಆಗಿದ್ರು ಐ ವಾಂಟ್ ಟು ಡೂ ಇಟ್ ಆನೆಸ್ಟ್ಲಿ. ಸೊ ಈಗ ಪ್ರತಿಯೊಂದು ಪಾತ್ರಗಳು ಕೂಡ ನಿಮ್ಮನ್ನ ಹುಡ್ಕೊಂಡು ಬಂದಿದೆ. ಫಾರ್ ಎಕ್ಸಾಂಪಲ್ ಸುಕೃತ ಚೂಸ್ ಮಾಡ್ತಾರೆ ಅನ್ನೋದಾದ್ರೆ ಯಾವ ರೀತಿ ಪಾತ್ರನ ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತೀರಾ? ಈಗ ಸದ್ಯಕ್ಕೆ ನಾನು ಮಾಡಿರೋ ಎಲ್ಲ ರೋಲ್ಸ್ಗಳು ನಾನು ಅಂದ್ಕೊಳ್ದೆ ಒಂದು ವಿಚಿತ್ರವಾಗಿ ಎಲ್ಲ ರೋಲ್ಸ್ ಮಾಡಿದ್ದೀನಿ. ಈಗೆಲ್ಲ ದೊಡ್ಡ ಆ್ಯಕ್ಟರ್ಸ್ಗಳು ಅಂತ ರೋಲ್ಸ್ ಮಾಡ್ತಿರೋದ್ರಿಂದ ಐ ರಿಯಲೈಸ್ ದಟ್ ಐ ಡನ್ ಬೆಟರ್ ರೋಲ್ಸ್ ಅಲ್ವಾ ಆಗಲೇ ಅಂತ. ಬಟ್ ನನಗೆ ತುಂಬ ಯಾವಾಗಲೂ ನಾನು ಅಂದ್ಕೊಳ್ಳೋದು ದಟ್ ಒಂದು ಮೈಥಾಲಜಿ ಕಾನ್ಸೆಪ್ಟ್ ನಾನು ಮಾಡಬೇಕು ಅನ್ನೋದು. ಐ ವಿಶ್ ಸಮ್ ಡೇ ಐ ಬಿಕಮ್ ಒನ್ ಮೂವಿ ಮೈಥಾಲಜಿ. ಯಾವ ಪಾತ್ರ ಮಾಡೋದಕ್ಕೆ ಇಷ್ಟ? ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ರೋಲ್?
ಎನಿಥಿಂಗ್ ಬಟ್ ಐ ಪರ್ಟಿಕ್ಯುಲರ್ಲಿ ಅಂತ ಹೇಳೋಕೆ ಹೋದರೆ ಐ ಡೋಂಟ್ ನೋ ಇಫ್ ಐ ಸೂಟ್ ಬಟ್ ಐ ವುಡ್ ಲವ್ ಟು ಡೂ ಸಮನ್ ಲೈಕ್ ದ್ರೌಪದಿ ಓಕೆ or someone who's a very strong female. ಸೀತೆ ಮಾತೆ ಅಂತೂ ನಂಗೆ ಸೂಟ್ ಆಗಲ್ಲ ಬಿಕಾಸ್ ನನ್ನ ಫೀಚರ್ಸ್ ಅಷ್ಟೊಂದು ನೇಮ್ ಸ್ವೀಟ್ ಗರ್ಲ್ ನೆಕ್ಸ್ಟ್ ಥರ ಎಲ್ಲ ಬಟ್ ಸೀತೆ ಮಾತೆ ಇಸ್ ಸಮಥಿಂಗ್ ಬಿಯಾಂಡ್ ಆರ್ ಭದ್ರಕಾಳಿ ಯಾ ಓಕೆ ಒಳ್ಳೆ ಪಾತ್ರ ಸ್ವಲ್ಪ ಚಾಲೆಂಜಿಂಗ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಸುಕೃತ ಹೇಗೆ ಫಾರ್ ಎಕ್ಸಾಂಪಲ್ ಈಗ ಡ್ರೆಸ್ ವಿಚಾರಕ್ಕೆ ಅಂತ ಬಂದಾಗ ತುಂಬ ಟ್ರೆಡಿಷ್ನಲ್ ಆಗಿರೋದಕ್ಕೆ ಇಷ್ಟಪಡ್ತಾರಾ ಅಥವಾ ಹೇಗೆ? ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಂಗೆ ಗೊತ್ತು ದ್ಯಾಟ್ ಎಲ್ಲಿಗೆ ಏನು ಡ್ರೆಸ್ ಹಾಕಬೇಕು ಅನ್ನೋದು ಗೊತ್ತು. ಟೆಂಪಲಿಗೆ ಐ ಕಾಂಟ್ ವೇರ್ ಶಾರ್ಟ್ ಡ್ರೆಸ್ ಆ್ಯಂಡ್ ಗೋ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟೆಂಪಲ್ ಅಂತ ಹೋಗುವಾಗ ಒಂದು ಏನು ಬೇಕೋ ಅದು ಅಲ್ಲಿ ಫಂಕ್ಷನ್ ಯಾವ ಫಂಕ್ಷನಿಗೆ ಹೇಗೆ ಹೋಗ್ಬೇಕು ಹಾಗೆ ಹೋಗಬೇಕು ಅದನ್ನು ನಾನು ಫಾಲೋ ಮಾಡ್ತೀನಿ. ಬಟ್ ನನಗೆ ನೀವು ಚಾನ್ಸ್ ಕೊಟ್ಟರೆ ಐ ಜಸ್ಟ್ ಲವ್ ವೈಟ್ ಕಲರಲ್ಲಿ ಏನು ಬೇಕಾದ್ರೆ ಕೊಡಿ ನಾನು ಹಾಕ್ಕೊಂಡಿರ್ತೀನಿ. ಟಾಪಲ್ಲೂ ವೈಟ್ ಆ್ಯಕ್ಚುಲಿ ನೀವು ನನ್ನ ವಾರ್ಡ್ರೋಬ್ ಓಪನ್ ಮಾಡಿದ್ರೆ ನಿಮಗೆ 70% ವೈಟ್ಸೇ ಕಾಣಿಸುತ್ತೆ. ವಿ ಚೂಸ್ ಬ್ಲ್ಯಾಕ್ ಹಾಗೆ ಶೇಡ್ಸ್ ಆಫ್ ವೈಟ್, ಆಲ್ ಶೇಡ್ಸ್ ಆಫ್ ವೈಟ್ ನಿಮಗೆ ಆಫ್ ವೈಟ್, ಪೀಚಿಶ್ ವೈಟ್, ಮಿಲ್ಕಿ ವೈಟ್, ಡವ್ ವೈಟ್, ಆಮೇಲೆ ಮಶ್ರೂಮ್ ವೈಟ್, ಬೋಗನ್ವಿಲ್ಲಾ ವೈಟ್, ಲಿಲಿ ವೈಟ್, ಪೀಸ್ ಲಿಲಿ ವೈಟ್. Oh, such a cute dog. with white. With white. Hi. ನಿಮ್ಮ ಹತ್ರನೇ ಬರ್ತಾ ಇದೆಯಲ್ಲಮ್ಮ. Hello. Hello. Hi. Hi. Who are you? What's your name? Cute ಆಗಿದೆ ಅಲ್ವಾ? ಸೊ ಓಕೆ ವಾಕಿಂಗ್ ಹೋಗಾಯ್ತಾ? ಬಾಯ್ 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 ಬಾಯ್. ಕ್ಯೂಟ್ ನೋಡಿ ನಿಮ್ ನೋಡಿ ನಮ್ಮ ಮನೇಲಿ ನಾಯಿಗಳು, ನಾಯಿ, ಬಾತುಕೋಳಿ, ಹೇಗೆ ನಾಯಿ, ಬಾತುಕೋಳಿ ಎಲ್ಲರೂ ಇದೆ ನಿಮ್ಮ ಮನೆಯಲ್ಲ ಊರಲ್ಲಿ, ಇಲ್ಲಿ ಅಲ್ಲ. ಓಕೆ ಸೊ ಪೆಟ್ಸ್ ನಿಮ್ಗೆ ಇಷ್ಟ ಆಗುತ್ತಾ? ಹಾ ತುಂಬಾ ಇಷ್ಟ. ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಇಷ್ಟ. ಸೊ ಹಾಗಾಗಿ ನಂಗೂ ನನ್ನ ಸಿಸ್ಟರ್ಗೂ ಅದು ಬಂದ್ಬಿಟ್ಟಿದೆ ಲೈಫಲ್ಲಿ. ಬೆಕ್ಕು, ನಾಯಿ, ಅಮ್ಮ ಕಾಗೆನೂ ಸಾಕ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಆದ್ರೆ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಟೈಮಿಗೆ ಒಂದು 5 ಕಾಗೆಗಳು ಬರುತ್ತೆ. ಕಾಕ ಅನ್ನತ್ತೆ. ಒಂದು 5 ನಿಮಿಷ ಆಚೆ ಈಚೆ ಆದ್ರೂ ಸೌಂಡ್ ನೋಡ್ಬೇಕು ನೀವು. ಸೊ ಎಸ್, ನೀವು ಮ್ಯಾಕ್ಸ್ ಸಿನಿಮಾದಲ್ಲಿ ನಟಿಸಿದಿರಾ ಅಂತ ನಟಿಸಿದಿರಾ. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರಲ್ಲ ಪರ್ಸನಲ್ ಆಗಿ ಸುದೀಪ್ ಸರ್ ಜೊತೆ 100 ದಿವಸ ಕೆಲಸ ಮಾಡೋದು ಅಂದರೆ ಇಟ್ಸ್ ನಿಜವಾಗ್ಲೂ ಸಣ್ಣ ವಿಚಾರ ಅಲ್ವೇ ಅಲ್ಲ. ಇಟ್ಸ್ ಅ ಬಿಗ್ ಥಿಂಗ್. ಸೊ ಈಗ ನೀವು ಹೇಳಿ ಪರ್ಸನಲಿ ಅಷ್ಟು ಟೈಮ್ ನೀವು ಕಳೆದ್ರಲ್ಲ, ವಾಟ್ ಡಿಡ್ ಯು ಲರ್ನ್ ಫ್ರಮ್ ಹಿಮ್? ಪರ್ಫೆಕ್ಷನ್, ಡೆಡಿಕೇಶನ್, ಆಮೇಲೆ ಅವರ ಎನರ್ಜಿ ಲೆವೆಲ್ ಏನೇ ಇರಲಿ, ಒಂದು ಕೆಲಸಕ್ಕೆ ಸೆಟ್ಟಿಗೆ ಅಂತ ಬಂದಾಗ ಅವ್ರಿಗೆ ಹುಷಾರು ಇಲ್ಲದೆ ಇರಲಿ 24 ಅವರ್ಸ್ ಮುಂಚೆ ಅವ್ರು ವರ್ಕ್ ಮಾಡಿ 24 ಅವರ್ಸ್ ನಿದ್ದೆ ಇಲ್ಲದೆ ವರ್ಕ್ ಮಾಡಿ ಬಂದಿದ್ರು ಸೆಟ್ಟಿಗೆ ಬಂದಾಗ ಆ ಸೆಟ್ಟಲ್ಲಿ ಅವರ ಪೇನ್ ಅಥವಾ ಅವರ ಸ್ಟ್ರೆಸ್ಸನ್ನು ತೋರಿಸಿದೆ ಎಲ್ಲರಿಗೂ. ಬಿಕಾಸ್ ಹೀಸ್ ಎ ಸೂಪರ್ ಸ್ಟಾರ್. ಅವರನ್ನು ನಾವು ನೋಡ್ಕೊಂಡು ಅಲ್ಲಿ ಐಡಿಯಲೈಸ್ ಮಾಡ್ಕೊತಿರುವಾಗ ಹೀಸ್ ಅನ್ ಐಡಲ್. ಸೊ ಅವ್ರು ಹೇಗೆ ಕ್ಯಾರಿ ಮಾಡ್ತಾರೆ ಅಂದರೆ ಅವ್ರು ಬಂದ ತಕ್ಷಣ ಆ್ಯಕ್ಚುಲಿ ಅವ್ರು ಇಲ್ಲದೆ ಇರೋವಾಗ ಸೆಟ್ ಒಂಥರ ಎನರ್ಜಿ ಡಲ್ ಇರೋದು, ಬಟ್ ಅವ್ರು ಬಂದಾಗ ಆ ಎನರ್ಜಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇನ್ಸ್ಪೈರ್ ಮಾಡ್ತಾರೆ, ಪ್ರತಿಯೊಂದು ದಿನವೂ ಇನ್ಸ್ಪೈರ್ ಮಾಡ್ತಾರೆ. ಆಮೇಲೆ ಚಿಕ್ಕವ್ರಿರಲಿ ದೊಡ್ಡವ್ರಿರಲಿ ಎಲ್ಲರನ್ನೂ ಮಾತಾಡಿಸ್ತಾರೆ. ಆ್ಯಂಡ್ ಚಿಕ್ಕವ್ರು ಲೈಟ್ ಬಾಯ್ ಇರಲಿ ಅಥವಾ ಆರ್ಟ್ ಅಸಿಸ್ಟೆಂಟ್ ಯಾರು ಏನೋ ಒಂದು ಒಳ್ಳೆ ಕೆಲಸ ಮಾಡಿದರೆ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಆ್ಯಂಡ್ ಆ್ಯಕ್ಟರ್ಸ್ಗಳೂ ಸೂಪರ್ ಸ್ಟಾರ್ ಆಗಿ ಅವ್ರ ಮೇಲೆ ಫೋಕಸ್ ಮಾಡ್ಕೊಳ್ಳೋದಲ್ಲದೆ ಹಿ ವಾಂಟ್ಸ್ ಎವ್ರಿಬಡಿ ಟು ಶೈನ್. ಆ ಒಂದು ಸೀನಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನು. ಅವರಿಂದ ತುಂಬ ಕಲಿಬೇಕು. ಲೈಕ್ ಹೀಸ್ ಅ ಪರ್ಫೆಕ್ಷನಿಸ್ಟ್ ಲೈಫಲ್ಲಿ, ಪರ್ಸ್ನಲ್ ಲೈಫ್ ಇರಲಿ, ಪ್ರೊಫೆಷ್ನಲ್ ಲೈಫ್ ಇರಲಿ, ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್ 360 ಡಿಗ್ರಿ ಪರ್ಫೆಕ್ಷನಿಸ್ಟ್. ನೀವು ಅವರಲ್ಲಿ ಬರೀ ಆ್ಯಕ್ಟರ್ನ ನೋಡ್ದೇನೆ ಡೈರೆಕ್ಟರ್ನು ಕೂಡ ನೋಡಿದ್ದೀರಾ? 24 ಕ್ರಾಫ್ಟ್ಸ್, ಎನಿಥಿಂಗ್ ನೀವು ಹೇಳಿ, ಡೈರೆಕ್ಟರ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಲೈಟ್ ಡಿಪಾರ್ಟ್ಮೆಂಟ್, ಆರ್ಟ್, ಸೆಟ್, ಎವ್ರಿಥಿಂಗ್ ಹಿ ನೋಸ್. ಎಡಿಟಿಂಗ್ ಇರಲಿ, ಮ್ಯೂಸಿಕ್ ಇರಲಿ, ಹಿ ನೋಸ್ ಎವ್ರಿಥಿಂಗ್. ಸೊ ಈಗ ನೋಡಿ ಜನರಲಿ ಕೆಲವೊಮ್ಮೆ ಹೇಳ್ತಾರೆ ತುಂಬ ಹತ್ತಿರದಿಂದ ಸಮಯ ಕಳೆದಾಗ್ಲೇ ಆ್ಯಕ್ಚುಲಿ ಆ ವ್ಯಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಅಂತ. ನೀವು ಹೊರಗಡೆ ಕೇಳ್ಪಟ್ಟಾಗ ಕೆಲವ್ರು ಹೇಳ್ಬೋದು ಅವ್ರಿಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಅಪ್ಪ, ಅವ್ರಿಗೆ ತುಂಬ ಕೋಪ ಬರುತ್ತೆ, ಅವ್ರು ಬೇರೆ ಥರನೇ ಅನ್ನೋ ಥರ ಒಂದಷ್ಟು ಜನ ಹೇಳ್ತಾರೆ. ಬಟ್ ಹೌ ಯು ಡಿಸ್ಕ್ರೈಬ್? ಇಲ್ಲ ಸರ್ನ ಅವರೆಲ್ಲ ಮೋಸ್ಟ್ಲಿ ಏನು ಬಿಗ್ ಬಾಸ್ ವೀಕೆಂಡಲ್ಲಿ ನೋಡ್ತಾರಲ್ಲ ಅದ್ರ ಮೇಲೆ ಜಡ್ಜ್ ಮಾಡ್ತಾರೆ. ನೋ ಸರ್
ಒಂದೇ ನೀವು ಅವ್ರಿಗೆ ಇಷ್ಟ ಆಗ್ತೀರಾ, ಇಲ್ಲಾಂದ್ರೆ ಯು ಡೋಂಟ್ ಎಕ್ಸಿಸ್ಟ್ ಫಾರ್ ಹಿಮ್. ಅದ್ರ ಮಧ್ಯದಲ್ಲಿ ಅಥವಾ ಅದ್ರ ಎಂಡಲ್ಲಿ ಯಾವ ಎಮೋಷನ್ಸೇ ಇಲ್ಲ ಅವ್ರಿಗೆ. ನೀವು ನಂಗೆ ಇಷ್ಟ ಆಗ್ತೀರಂದ್ರೆ ಯು ಆರ್ ವಿತ್ ಮೀ, ಅದರ್ವೈಸ್ ಯು ಡೋಂಟ್ ಇವನ್ ಎಕ್ಸಿಸ್ಟ್ ನಂಗೆ. ಸೊ ಆ ಥರ ಅವರು ವೆರಿ ಕ್ಲಿಯರ್. ಆ್ಯಂಡ್ ಏನೇ ಇದ್ರೂ ಬ್ಲ್ಯಾಕ್ ಆ್ಯಂಡ್ ವೈಟ್, ಎಸ್ ಆರ್ ನೋ, ಅದ್ರ ಮಧ್ಯದಲ್ಲಿ ಗ್ರೇ ಇಲ್ಲ ಅವರು. ಲೈಕ್ ಲಿಟ್ರಲಿ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಪ್ರಿಷಿಯೇಟ್ ಮಾಡ್ತಾರೆ, ತಪ್ಪು ಮಾಡಿದ್ಯಾ ಹೇಳ್ತಾರೆ, ಅದು ಸ್ವೀಟಾಗೆ ಹೇಳ್ತಾರೆ. ಬಿಗ್ ಬಾಸ್ ಅಲ್ಲಿ ಹೇಳ್ದಂಗೆ ಸ್ವೀಟಾಗೆ ಹೇಳ್ತಾರೆ, ನೋಡಮ್ಮ ಈ ಥರ ಇದನ್ನು ಹಿಂಗೆ ಮಾಡ್ಬೋದು ಅಂತ. ಸೊ ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಆ್ಯಟಿಟ್ಯೂಡ್, ಹಿ ಈಸ್ ಜಸ್ಟ್ ಪರ್ಫೆಕ್ಟ್. ಅವರ ಪರ್ಫೆಕ್ಷನಿಗೆ ನೀವು ಮ್ಯಾಚ್ ಮಾಡೋಕ್ಕಾಗಲಿಲ್ಲ ಅಂದರೆ ದಟ್ ಈಸ್ ಯುವರ್ ಫಾಲ್ಟ್ ಅಷ್ಟೇ. ಏನು ಹೇಳ್ತೀರಾ ನೀವು ನೇರವಾಗಿ? ಈಗ ಸುದೀಪ್ ಸರ್ ನಿಮ್ಮ ಎದುರುಗಡೆ ಇದ್ದಾರೆ ಅನ್ನೋದಾದ್ರೆ ಕ್ಯಾಮ್ರಾ ಥ್ರೂ ಏನು ಹೇಳ್ತೀರಿ ನೀವು? ಸರ್ ಯು ಆರ್ ಜಸ್ಟ್, ನಾನು ಸರಸ್ವತಿ ಪುತ್ರ ಅಂತ ಅವ್ರಿಗೆ ಹೇಳೋದು, ಬಟ್ ಹೀ ಈಸ್ ಜಸ್ಟ್ ಟು ಮೀ ಹಿ ಈಸ್ ದ ಗಾಡ್ ಆಫ್ ಸಿನಿಮಾ. ಸೊ ಹಂಗಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಐ ಥಿಂಕ್ ನೀವು ಐ ಫರ್ಗಾಟ್, ಬಟ್ ರೀಸೆಂಟ್ಲಿ ನಾನು ಯಾವುದೋ ಒಂದು ಸಿನಿಮಾದು ಕ್ಲಿಪ್ಪಿಂಗ್ಸ್ ನೋಡಿದ್ದು, ವಿತ್ ಅಮಿತಾಬ್ ಬಚ್ಚನ್ ಹಿ ಶೇರ್ಸ್ ದ ಸ್ಕ್ರೀನ್. ಅಲ್ಲಿ ಹಿ ಈಸ್ ಆ್ಯಕ್ಟಿಂಗ್ ವಿತ್ ಹಿಸ್ ಐಸ್. ಇಮ್ಯಾಜಿನ್, ನನಗೆ ಯೂಶ್ವಲಿ ಅಮಿತಾಬ್ ಬಚ್ಚನ್ ಸ್ಕ್ರೀನಲ್ಲಿ ಇದ್ದಾಗ ನೀವು ಅಮಿತಾಬ್ ಬಚ್ಚನ್ ಬಿಟ್ಟು ಬೇರೆ ಯಾರೂ ನೋಡಲ್ಲ. ಹೌದು. ಬಟ್ ಆ ಸೀನಲ್ಲಿ ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ಸುದೀಪ್ ಸರ್, ಹಿ ಓವರ್ ಶ್ಯಾಡೋಡ್ ಅಮಿತಾಬ್ ಬಚ್ಚನ್ ಲಿಟ್ರಲಿ. ಸೊ ಹಿ ಇಸ್ ದ್ಯಾಟ್ ಪರ್ಫೆಕ್ಟ್. ಓಕೆ, 60 seconds ಅಲ್ಲಿ ಆದಷ್ಟು ನಾವು ಇದನ್ನ ಮುಗಿಸೋದಕ್ಕೆ ಟ್ರೈ ಮಾಡೋಣ. ಒನ್ ವರ್ಡ್ ಅಲ್ಲಿ ಟಕ್ ಅಂತ ನೀವೇನು ಹೇಳ್ತೀರಾ ಅಂತ. ಓಕೆ, ದಟ್ ಅಬೌಟ್ ಮ್ಯಾಕ್ಸ್ ಸಿನಿಮಾನೇ. Okay, done. ಸೊ ಮ್ಯಾಕ್ಸ್ ಸುಕೃತಾಗೇನು? ಲೈಫ್ ಚೇಂಜಿಂಗ್. ಸುದೀಪ್ ಸರ್? ಗಾಡ್. ವರಲಕ್ಷ್ಮಿ ಶರತ್? ಸ್ವೀಟೆಸ್ಟ್ ಹ್ಯೂಮನ್. ಪ್ರವೀಣ್? ಬೆಸ್ಟ್ ಬಂಡಿ. ಓಕೆ, ಶರತ್ ಲೋಹಿತಾಶ್ವ? ಹಿ ಈಸ್ ಜೆಂಟಲ್ಮನ್. ಉಗ್ರ ಮಂಜು? ತರ್ಲೆ, ಬಟ್ ವೆರಿ ಸ್ವೀಟ್ ತರ್ಲೆ. ಕಿಚ್ಚ ಪ್ರೊಡಕ್ಷನ್ಸ್? ಕಿಚ್ಚ ಕ್ರಿಯೇಷನ್ಸ್, ಆಲ್ವೇಸ್ ಫಾರ್ ಎವರ್ ಫೇವ್ರೆಟ್ಸ್. ಅಜನೀಶ್ ಲೋಕನಾಥ್? ಮಾಸಿಗೆ ಪರ್ಫೆಕ್ಟ್ ಮ್ಯೂಸಿಕ್. ಓಕೆ, ಶೇಖರ್ ಚಂದ್ರ? ಚಂದ್ರ ಸರ್, ಎಲ್ಲರೂ ಅವ್ರನ್ನ ಬೆಂಕಿ ಚಂದ್ರು ಅಂತ ಹೇಳ್ತಿದ್ರೆ ಅಂತ. ನಮ್ಮ ಸೆಟಲ್ ಅಂತೂ ನಾನು ಅವ್ರನ್ನ ಯಾವತ್ತೂ ಟೆಂಪರ್ ಲೂಸ್ ಮಾಡಿರೋದು ನೋಡೇ ಇಲ್ಲ. ಸೊ ಫಾರ್ ಮೀ ಹಿ ಈಸ್ ಸೈಲೆಂಟ್ ಸ್ವೀಟ್ ಹಾರ್ಟ್. ಪ್ರೊಡ್ಯೂಸರ್? ನಾನು ಸರ್, ಐ ಜಸ್ಟ್ ವಾಂಟ್ ಟು ಲೈಕ್ ಟಚ್ ಹಿಸ್ ಫೀಟ್ ಆ್ಯಂಡ್ ಸೇ ಥ್ಯಾಂಕ್ ಯು. ಸೊ ಇದರಲ್ಲಿ ತೆಲುಗು ಆಕ್ಟರ್ ಕೂಡ ಮಾಡಿದ್ದಾರೆ ಸುನಿಲ್. ಸುನಿಲ್ ಅವ್ರ ಜೊತೆ ನನ್ನ ಸ್ಕ್ರೀನ್ ಸ್ಪೇಸ್ ಇರಲಿಲ್ಲ, ಬಟ್ ಹಿ ಈಸ್ ಅ ಗುಡ್ ಎಂಟರ್ಟೈನರ್. ಗುಡ್ ಎಂಟರ್ಟೈನರ್. ಎಸ್, ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ತುಂಬ ಕಡಿಮೆ ಟೈಮಲ್ಲಿ ಇದ್ವಿ, ನಿಮ್ಮ ಹತ್ರ ತುಂಬ ಇನ್ಫಾರ್ಮೇಷನ್ಸ್ ಇದೆ. 100 days. 100 days. ಹೌದು, ಸಿನಿಮಾ ಹೆಂಗೆ 100 days ಓಡಲಿ ಅಂತ ಇದ್ದಾರೋ ಹಾಗೆ ನೀವು 100 days ಅಷ್ಟೇ ಸ್ಪೀಡಲ್ಲಿ ಮಾತಾಡೋದಕ್ಕೆ ರೆಡಿ ಇದ್ದೀರಾ, ಅಷ್ಟು ಎನರ್ಜಿನೂ ಇದೆ ಅಂತ ನಂಗೆ ಗೊತ್ತು. ಹಂಗೆ ಆಗಲಿ, ಸಿನಿಮಾ 100 days ಓಡಲಿ. ನಾವು 100 days ಶೂಟ್ ಮಾಡಿದ್ದೀವಿ, ಸಿನಿಮಾನು 100 days ಓಡಲಿ ಅಷ್ಟೇ. ವೆರಿ ನೈಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಎಂಟರ್ಟೈನ್ ಆಗಿರಲಿ, ಎಲ್ರಿಗೂ ಇಷ್ಟ ಆಗಲಿ. ಸೊ ಎಷ್ಟು ಮ್ಯಾಕ್ಸಿಮಮ್ ಓಡುತ್ತೋ ಅಷ್ಟು ದಿನನೂ ಸಿನಿಮಾ ಓಡಲಿ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ ಅಂದಾಗ ನಿಜವಾಗ್ಲೂ ಒಬ್ಬರು ಸಿನಿ ಪ್ರಿಯರಾಗಿ ನಮಗೆ ಒಂದು ಹೆಮ್ಮೆ ಅಂತ ಇರುತ್ತೆ. ಅದರಂತೆ ಸಿನಿಮಾ ಕೂಡ ಸಕ್ಸಸ್ ಆಗಲಿ ಅನ್ನೋದೇ ನಮ್ಮ ವಿಶ್. ಎಕ್ಸ್ ಮಾಸಿಗೆ ಮ್ಯಾಕ್ಸ್. ಸೊ ಸುದೀಪ್ ಸರ್ ಸಿನಿಮಾ ನ್ಯೂ ಇಯರ್ಗೆ ಫಸ್ಟ್ ಟೈಮ್ ಈ ಥರ ರಿಲೀಸ್ ಆಗ್ತಿದೆ. ಕ್ರಿಸ್ಮಸ್ಸಿಂದ ನ್ಯೂ ಇಯರಿಂದ ಸಂಕ್ರಾಂತಿ ತನಕ ಯು ಜಸ್ಟ್ ಹ್ಯಾವ್ ರೀಸನ್ ಟು ಸೆಲೆಬ್ರೇಟ್, ಎಂಜಾಯ್ ಮಾಡಿ ಮಾಸಿಯಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ಬರ್ತಿದೆ. ಎಂಜಾಯ್. ನೋಡಿದ್ರಲ್ಲ, ಸುಕೃತವಾಗಲಿ ಅವ್ರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಸೊ ಖುಷಿ ಆಯಿತು ಅವ್ರ ಜೊತೆ ಮಾತನಾಡಿ. ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಅಂದರೆ ನಮಗೆಲ್ಲ ಏನಾಗಿರುತ್ತೆ, ಹಾಗೆ ಅವ್ರಿಗೆ ಪರ್ಸ್ನಲಿ ಏನಾಗಿತ್ತು ಅನ್ನೋದ್ರ ಕೂಡ ಬಗ್ಗೆ ಹೇಳಿದರು. ಎಸ್, ನಿಜವಾಗ್ಲೂ ಈ ವರ್ಷದ ಕೊನೆಗೆ ಸೂಪರ್ ಡೂಪರ್ ಸಿನಿಮಾ ಅಂತೂ ಬರ್ತಾ ಇದೆ. ಸೊ ನಾವು ಥಿಯೇಟ್ರಿಗೆ ಹೋಗಿ ಮ್ಯಾಕ್ಸ್ ಸಿನಿಮಾನ ನೋಡೋಣ. ನೀವು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಮ್ಮ ಕನ್ನಡ ಸಿನಿಮಾ ಸೊ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಿದೆ. ಸೊ ಅದನ್ನು ಥಿಯೇಟ್ರಿಗೆ ಹೋಗೋದ್ರ ಮುಖಾಂತರನೇ ನಾವು ಸೆಲೆಬ್ರೇಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.